ಗೆಳೆಯರಿ, ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ಕಚತೀವು ದ್ವೀಪದ ಬಿರುಗಾಳಿ ಬೀಸಿದ ಅಣ್ಣಾಮಲೈ. ಡಿಎಂಕೆ ಕಾಂಗ್ರೆಸ್ ಕಚತೀವು ನಂಟು ಏನು? ಕಚತೀವು ದ್ವೀಪ ಯಾರಿಗೆ ಸೇರಿದ್ದು? ಶ್ರೀಲಂಕಾಗ, ಭಾರತಕ್ಕ? ಅಣ್ಣಾಮಲೈ ಈ ವಿಚಾರವನ್ನು ಏಕೆ ಈಗ ಮಾತನಾಡುತ್ತಿದ್ದಾರೆ? ಕಚತೀವು ದ್ವೀಪದ ಬಗ್ಗೆ RTIಗೆ ಅಂದರೆ ರೈಟ್ ಟು ಇನ್ಫಾರ್ಮೇಶನ್ಗೆ ಹಾಕಿದ್ರು. ಅದರಿಂದ ಹೊರಬಂದ ಮಾಹಿತಿ ಬಿಜೆಪಿ ಪಕ್ಷಕ್ಕೆ, ತಮಿಳುನಾಡಿನ ರಾಜಕೀಯ ಭವಿಷ್ಯಕ್ಕೆ ಒಂದು ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ. ಈ ಬ್ರಹ್ಮಾಸ್ತ್ರ ತಮಿಳುನಾಡಿನಲ್ಲಿ ಕಮಲ ಅರಳಿಸುವುದಕ್ಕೆ ಎಷ್ಟು ಮಾತ್ರ ಸಾಧ್ಯವಾಗುತ್ತದೆ? ಕಚತೀವು ದ್ವೀಪವನ್ನು ಯಾವ ರಾಜ ಮನೆತನದವರು ಆಳುತ್ತಿದ್ದರು? ಬ್ರಿಟಿಷರು ಈ ದ್ವೀಪದ ಬಗ್ಗೆ ಯಾವ ನಿಲುವನ್ನು ಹೊಂದಿದ್ದರು? ಏನಿದು ಕಚತೀವು ದ್ವೀಪದ ಕತೆ? ಕಚತೀವು ದ್ವೀಪ ಒಂದು ನಿರ್ಜನ ದ್ವೀಪ. ಯಾರು ಕೂಡ ಇಲ್ಲಿ ವಾಸ ಮಾಡೋದಿಲ್ಲ. ಈ ದ್ವೀಪ ಆಡಳಿತಾತ್ಮಕವಾಗಿ ಶ್ರೀಲಂಕಾದ ಜಾಫ್ ಜಿಲ್ಲೆಗೆ ಸೇರಿದ್ದು. ಹಾಗಾದರೆ ಅಣ್ಣಾಮಲೈ ಈ ವಿಚಾರವಾಗಿ ತಮಿಳುನಾಡಿನಲ್ಲಿ ಬಿರುಗಾಳಿ ಬೀಸಲು ಕಾರಣ ಏನು? ಅಣ್ಣಾಮಲೈ ವಿಚಾರಧಾರೆ. ಈ ಕಚತೀವು ದ್ವೀಪ ಭಾರತ ಹಾಗೂ ಶ್ರೀಲಂಕಾ ನಡುವೆ ಇರುವ ಪಾಕ್ ಜಲಸಂಧಿಯಲ್ಲಿ ಇರುವುದರಿಂದ ಹಾಗೂ ಭಾರತಕ್ಕೆ ಹತ್ತಿರ ಇರುವುದರಿಂದ ಈ ಜಾಗ ಭಾರತಕ್ಕೆ ಸೇರಿರೋದು ಎಂಬ ವಾದ ಮಾಡುತ್ತಿದ್ದಾರೆ. ಭಾರತದ ರಾಮೇಶ್ವರಂನಿಂದ ಕೇವಲ 20 ಕಿಲೋಮೀಟರ್ ದೂರ ಇರುವ ಈ ದ್ವೀಪ 1.9 ಸ್ಕ್ವಯರ್ ಕಿಲೋಮೀಟರ್ ಸೈಜ್ ಇದೆ. 300 ಮೀಟರ್ ಅಗಲ ಇದೆ. ಒಟ್ಟು 285 ಎಕರೆಗಳ ಜಾಗ ಇದರಲ್ಲಿ ಇದೆ. ಕಚತೀವು ದ್ವೀಪಗಳಿಗೆ 1000 ವರ್ಷಗಳ ಇತಿಹಾಸ ಇಲ್ಲ. ಇನ್ಫ್ಯಾಕ್ಟ್ ಈ ದ್ವೀಪ ಹುಟ್ಟಿ ಇನ್ನೂ 1000 ವರ್ಷ ಕೂಡ ಆಗಿಲ್ಲ. 14ನೇ ಶತಮಾನದಲ್ಲಿ ಈ ಸಮುದ್ರದಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿ ಈ ದ್ವೀಪ ಎರೆಕ್ಟ್ ಆಯಿತು. ಅದಾದ ನಂತರ ಒಂದಷ್ಟು ವರ್ಷಗಳ ಕಾಲ ಈ ದ್ವೀಪ ಹಾಗೆ ಇತ್ತು. 17ನೇ ಶತಮಾನ ಹೊತ್ತಿಗೆ ಇದು ತಮಿಳುನಾಡಿನ ರಾಮ್ನಾಡ್ ರಾಜ್ಯದ ಭಾಗ ಆಯಿತು. ರಾಮೇಶ್ವರಂನಿಂದ ಆಡಳಿತ ಮಾಡುತ್ತಿದ್ದ ಈ ಮನೆತನ ಬಂಗಾಳಕೊಲ್ಲಿ, ಅದರ ಸುತ್ತಮುತ್ತ 69 ಕರಾವಳಿ ಗ್ರಾಮಗಳು ಸೇರಿದಂತೆ 11 ದ್ವೀಪಗಳ ಜೊತೆಗೆ ಕಚತೀವು ದ್ವೀಪವನ್ನು ಈ ಮನೆತನ ಆಡಳಿತ ಮಾಡುತ್ತಿತ್ತು. 1622ರಿಂದ 1635 ನಡುವೆ ರಾಮನಾಥಪುರಂನ ರಾಜ ಕೋದಂಡರಾಮ ಸೇತುಪತಿ ಹೊರತಂದಿದ್ದ ತಾಮ್ರ ಶಾಸನದಲ್ಲೂ ಇದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇಂದಿನ ಶ್ರೀಲಂಕಾದ ತಲೈಮನ್ನಾರ್ ವರೆಗೂ ಇವರ ಆಸ್ತಿ ಇತ್ತು ಅಂತ ಹೇಳಲಾಗುತ್ತದೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಈ ದ್ವೀಪವನ್ನು ಗುತ್ತಿಗೆಗೆ 1767ರಲ್ಲಿ ತೆಗೆದುಕೊಂಡಿತು. 1822ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಮಸ್ವಾಮಿ ಸೇತುಪತಿಯಿಂದ ಈ ದ್ವೀಪವನ್ನು ಗುತ್ತಿಗೆಗೆ ತೆಗೆದುಕೊಂಡಿತು. ನಂತರ ಭಾರತದ ಎಲ್ಲ ಪ್ರದೇಶವನ್ನು ತಮ್ಮ ತೆಕ್ಕೆಗೆ ಬ್ರಿಟಿಷರು ಹೇಗೆ ತೆಗೆದುಕೊಂಡರೋ ಅದೇ ರೀತಿ ಈ ಕಚತೀವು ದ್ವೀಪವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು ಬ್ರಿಟಿಷರು. ಇದನ್ನು ಮಡ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗುವಂತೆ ಮಾಡುತ್ತಾರೆ. ಆದರೆ ಇದರ ಜಮೀನ್ದಾರಿ ಹಕ್ಕುಗಳನ್ನು ರಾಮನಾಥಪುರಂ ಸಂಸ್ಥಾನಕ್ಕೆ ಕೊಡುತ್ತಾರೆ. ನಂತರದ ದಿನಗಳಲ್ಲಿ ಅಂದರೆ 1921ರ ನಂತರ ಈ ದ್ವೀಪ ಆಡಳಿತಾತ್ಮಕವಾಗಿ ಶ್ರೀಲಂಕಾ ಹಾಗೂ ಭಾರತದ ಬ್ರಿಟಿಷರ ನಡುವೆ ಗೊಂದಲ ಶುರುವಾಗುತ್ತದೆ. ಈ ದ್ವೀಪ ಯಾರಿಗೆ ಸೇರಿತ್ತು ಅಂತ. ಆದರೂ ಕೂಡ ಈ ದ್ವೀಪದ ಜಮೀನ್ದಾರಿ ಹಕ್ಕುಗಳನ್ನು ಆವಾಗಲೂ ಕೂಡ ರಾಮನಾಥಪುರಂ ರಾಜರಿಗೆ ಕೊಡಲಾಗುತ್ತದೆ. ಭಾರತದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಕ್ರಾಂತಿಯಿಂದ 1947ರಲ್ಲಿ ಸ್ವಾತಂತ್ರ್ಯ ಪಡೆಯುತ್ತದೆ. 1948ರ ತನಕವೂ ಈ ಕಚತೀವು ದ್ವೀಪ ತಮಿಳುನಾಡಿನ ಅಧೀನದಲ್ಲೇ ಇತ್ತು. ಸ್ವಾತಂತ್ರ್ಯಗಳ ನಂತರ 2 ದೇಶಗಳ ನಡುವೆ ಈ ದ್ವೀಪ ಯಾರಿಗೆ ಸೇರುತ್ತದೆ ಅನ್ನುವ ಅಸಮಾಧಾನಕ್ಕೆ ಕಾರಣ ಆಗುತ್ತದೆ. ಆದರೆ ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಈ ಅಸಮಾಧಾನ ಪ್ರತಿಭಟನೆ ವ್ಯಕ್ತವಾಗುವುದಿಲ್ಲ. 1974ರಲ್ಲಿ ಏಕಾಏಕಿ ಭಾರತ ಸಂಪೂರ್ಣವಾಗಿ ಈ ಕಚತೀವು ದ್ವೀಪವನ್ನು
ಶ್ರೀಲಂಕಾಗೆ ಬಿಟ್ಟು ಕೊಡುತ್ತದೆ. ಈಗ ಇದು ಶ್ರೀಲಂಕಾದ ಭಾಗ ಆಗಿದೆ. ತಮಿಳುನಾಡಿಗೆ ಈ ಕಚತೀವು ದ್ವೀಪ ಯಾಕೆ ಬೇಕು? ಭಾರತದ ಕಡಲ ತೀರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ 1.9 ಚದುರ ಕಿಲೋಮೀಟರ್ ವಿಸ್ತೀರ್ಣದ ಈ ಭೂಮಿಯನ್ನ ಸ್ವತಂತ್ರದ ನಂತರ ಭಾರತ, ಅಂದರೆ ನಮ್ಮ ದೇಶದೊಳಗೆ ಈ ದ್ವೀಪವನ್ನು ಸೇರಿಸಿಕೊಳ್ಳಲಿಲ್ಲ. ಈ ಭೂಜಾಗವನ್ನು ಶ್ರೀಲಂಕಾ ದೇಶಕ್ಕೆ ಗಿಫ್ಟ್ ಆಗಿ ಕೊಟ್ಟು ಬಿಟ್ಟಿತು ಭಾರತ. ತಮಿಳುನಾಡಿನ ಕರಾವಳಿಯಲ್ಲಿ ಇರುವ ಮೀನುಗಾರರು ಮೀನು ಹಿಡಿಯುವಾಗ ಭಾರತದ ಕಡಲ ತೀರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವ ಕಚತೀವು ದ್ವೀಪವನ್ನು ಮುಟ್ಟಿ ಬಿಡುತ್ತಾರೆ. ಹಾಗೆ ದ್ವೀಪವನ್ನು ಮುಟ್ಟಿದ ಮೀನುಗಾರರನ್ನು ಶ್ರೀಲಂಕಾ ದೇಶದವರು ಬಂಧಿಸಿ ಜೈಲಿಗೆ ಹಾಕುತ್ತಿದ್ದಾರೆ. ಇದು ಒಂದು ಕಡೆಯಾದರೆ, ಭಾರತ ಈ ದ್ವೀಪವನ್ನು ಶ್ರೀಲಂಕಾ ದೇಶಕ್ಕೆ ಕೊಟ್ಟಿರೋದ್ರಿಂದ ದೇಶಕ್ಕೆ ಒಂದು ಸುಂದರವಾದ ಮಾಲ್ಡೀವ್ಸ್ನಂತಹ ಪ್ರವಾಸ ತಾಣ ಮಿಸ್ ಆಗಿದೆ. ಈ ದ್ವೀಪದ ಮಹತ್ವ ಇನ್ನೂ ಅರ್ಥ ಆಗಬೇಕಾದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಏನು ಅಂತ ನಾವು ತಿಳಿದುಕೊಳ್ಳಬೇಕು. ಯಾವುದೇ ದೇಶದ ಕರಾವಳಿ ತೀರದ ಎಂಡ್ ನೆಲ ಮುಕ್ತಾಯ ಆದ ಮೇಲೆ ಸಮುದ್ರ ಶುರುವಾಗುತ್ತೆ ಅಲ್ವಾ? ಅದರಿಂದ 200 ನಾಟಿಕಲ್ ಮೈಲ್ಸ್ ಅಥವಾ 370 ಕಿಲೋಮೀಟರ್ ಆ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗುತ್ತದೆ ಅನ್ನೋ ನಿಯಮ ಇದೆ. ಇದರ ಅನ್ವಯ ಈ ದ್ವೀಪ ಭಾರತಕ್ಕೆ ಸೇರಿದ್ರೆ ಆ ದ್ವೀಪದ ಸುತ್ತಮುತ್ತಲು 370 ಕಿಲೋಮೀಟರ್ ಭಾರತಕ್ಕೆ ಹಕ್ಕು ಇರ್ತಾ ಇತ್ತು. ಆರಾಮಾಗಿ ಈ ದ್ವೀಪದ ಸುತ್ತಮುತ್ತಲು ಭಾರತ ಮೀನುಗಾರಿಕೆ ಮಾಡಬಹುದಾಗಿತ್ತು. ಆದರೆ ಈ ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಟ್ಟಿರೋ ಪರಿಣಾಮವಾಗಿ ಭಾರತಕ್ಕೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಕಮ್ಮಿ ಆಗಿದೆ. ತಮಿಳುನಾಡಿನ ಮೀನುಗಾರರು ಈ ಕಾರಣದಿಂದಲೇ ಶ್ರೀಲಂಕಾ ದೇಶದ ಜಲಗಡಿಯನ್ನು ಪ್ರವೇಶಿಸುವಂತಾಗುತ್ತಿದೆ. ಇದೇ ಕಚತೀವು ದ್ವೀಪ ಭಾರತಕ್ಕೆ ಸೇರಿದ್ರೆ ಭಾರತದ ಜಲಗಡಿ ಇನ್ನೂ ವಿಸ್ತೀರ್ಣವಾಗುತ್ತಿತ್ತು. ಭಾರತಕ್ಕೆ ಒಂದು ಸುಂದರವಾದ ಪ್ರವಾಸಿ ತಾಣವಾಗಲಿ ಅಥವಾ ಮೀನುಗಾರಿಕೆಯ ಬಂದರ್ ಆಗಲಿ ಸಿಗುತ್ತಿತ್ತು. ಕಚತೀವು ಭಾರತದಿಂದ ಹೇಗೆ ದೂರವಾಯಿತು? ಭಾರತ ಹಾಗೂ ಶ್ರೀಲಂಕಾ ಸ್ವತಂತ್ರ ದೇಶಗಳಾದ ನಂತರ ಈ ಕಚತೀವು ಯಾವ ದೇಶಕ್ಕೆ ಸೇರಿಕೊಳ್ಳಬೇಕು ಎಂಬ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಭಾರತದ ದೇಶ ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ನೆಹರು ಈ ದ್ವೀಪದ ಮಾಲೀಕತ್ವದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಈ ಕಚತೀವು ದ್ವೀಪ ಒಂದು ಸಣ್ಣ ದ್ವೀಪ ಅಷ್ಟೇ. ಸಂಸತ್ತಿನಲ್ಲಿ ಈ ವಿಷಯದ ಬಗ್ಗೆ ಮತ್ತೆ ಮತ್ತೆ ಚರ್ಚೆಯಾಗುವುದು, ಅನಿರ್ದಿಷ್ಟ ಕಾಲಾವಧಿ ಮುಂದುವರಿಯುವುದು ನನಗೆ ಇಷ್ಟ ಇಲ್ಲ ಅಂತ ಬರೆದಿದ್ರು ಶ್ರೀಲಂಕಾಗೆ ನೀಡಿದ ಸಂದೇಶದಲ್ಲಿ. ಇಷ್ಟಾದರೂ 1948ರ ನಂತರ ಇಲ್ಲಿ ಮೀನುಗಾರಿಕೆ ಹಕ್ಕು ಪಡೆಯುವ ಎಲ್ಲ ಕಾನೂನಾತ್ಮಕ ಹಕ್ಕುಗಳು ಭಾರತಕ್ಕೆ ಇದ್ವು. ಶ್ರೀಲಂಕಾಗೆ ಯಾವುದೇ ಶುಲ್ಕ ಕೊಡದೆ ಈ ದ್ವೀಪದ ಸುತ್ತಮುತ್ತ ಮೀನುಗಾರಿಕೆ ಮಾಡಬಹುದಾಗಿತ್ತು. ಭಾರತದ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಶ್ರೀಲಂಕಾದ ಪ್ರಧಾನಿಯಾಗಿದ್ದ ಸಿರಿಮಾವು ಭಂಡಾರ ನಾಯಕೆ 1974 ಹಾಗೂ 1976ರಲ್ಲಿ ಶ್ರೀಲಂಕಾ ಹಾಗೂ ಭಾರತ ಸರ್ಕಾರಗಳು ಒಪ್ಪಂದ ಮಾಡಿಕೊಂಡರು. ಮೆರಿನ್ ಟೈಮ್ ಬೌಂಡರಿ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಪ್ರಕಾರ ಕಚತೀವು ದ್ವೀಪವನ್ನು ಶ್ರೀಲಂಕಾಗೆ ಭಾರತ ಬಿಟ್ಟುಕೊಟ್ಟಿತು. ಬಿಜೆಪಿ ಕಚತೀವು ದ್ವೀಪವನ್ನೇ ತಮಿಳುನಾಡಿನಲ್ಲಿ ರಾಜಕೀಯ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಿದೆಯಾ? ಈ ಕಚತೀವು ದ್ವೀಪವನ್ನ ಭಾರತ ಸರ್ಕಾರ
ಶ್ರೀಲಂಕಾ ದೇಶಕ್ಕೆ ಬಿಟ್ಟುಕೊಟ್ಟಿದ್ದು ತಮಿಳುನಾಡಿನ ಕರಾವಳಿ ಪ್ರದೇಶದ ಜನರಿಗೆ ಇಷ್ಟ ಆಗಲಿಲ್ಲ ಅಂತ ಒಂದು ಕಡೆಯಾದರೆ, ಕಾಂಗ್ರೆಸ್ ಸರ್ಕಾರ ಈ ಕಚತೀವು ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಡುವಾಗ DMK ಸರ್ಕಾರ ಪವರ್ನಲ್ಲಿ ಇತ್ತು. CM ಕರುಣಾನಿಧಿ ಆಗಿದ್ರು. ತಮ್ಮ ನಾಡ ಚಿಂತನೆಗಾಗಿ ಯಾವ ಪ್ರತಿಭಟನೆಯನ್ನು ಮಾಡಲಿಲ್ಲ. ಅವರು ದೇಶವನ್ನು ಹೇಗೆ ಕಟ್ಟುತ್ತಾರೆ? ಕೇವಲ ದ್ರಾವಿಡ ಸಿದ್ಧಾಂತದ ತಪ್ಪು ಕಲ್ಪನೆಯನ್ನು ಜನರಲ್ಲಿ ತುಂಬಿ ಸನಾತನ ಧರ್ಮದ ನಿಂದನೆ ಮಾಡುತ್ತಾ ರಾಜಕೀಯ ತೇರನ್ನು ಎಳೆಯುತ್ತಿದ್ದಾರೆ. ಕಚತೀವು ದ್ವೀಪವನ್ನು ಬಿಟ್ಟುಕೊಟ್ಟ ತಪ್ಪಿಗೆ ಭಾರತೀಯರು ಮೀನು ಹಿಡಿಯುವಂತಿಲ್ಲ. ಮೀನು ಹಿಡಿಯುವುದು ಆಗಿರಲಿ, ಅಪ್ಪಿ ತಪ್ಪಿ ಬೋಟು ಆ ಕಡೆ ಹೋದರೆ ಬೋಟನ್ನು ಮುಳುಗಿಸಿ ಮೀನುಗಾರರನ್ನು ಜೈಲಿಗೆ ಹಾಕುತ್ತಿದ್ದಾರೆ. ಹೀಗಾಗಿ ಈ ಕಚತೀವು ದ್ವೀಪ ಭಾವನಾತ್ಮಕವಾದ ಸಂಬಂಧವಾಗಿ ಬಿಟ್ಟಿದೆ ತಮಿಳುನಾಡಿನ ಕರಾವಳಿ ಜನರಿಗೆ. ರಾಮನಾಥಪುರಂ, ನಾಗಪಟ್ಟಣಂ, ಪುದುಕೋಟೈ, ತೂತುಕುಡಿ ಸೇರಿದಂತೆ ಅನೇಕ ಕರಾವಳಿ ಜಿಲ್ಲೆಯಲ್ಲಿ ಇದು ಪೊಲಿಟಿಕಲ್ ಇಶ್ಯೂ ಆಗಿದೆ. 1991ರಲ್ಲಿ ಕಚತೀವು ದ್ವೀಪದ ವಿಚಾರವಾಗಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡಲಾಗಿತ್ತು. ಆ ಕಚತೀವು ದ್ವೀಪವನ್ನು ವಾಪಸ್ ತಮಿಳುನಾಡಿಗೆ ಹಿಂದಿರುಗಿಸಬೇಕು ಅಂತ. 2008ರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಶ್ರೀಮತಿ ಜಯಲಲಿತಾ ಅವರು ಈ ವಿಚಾರವನ್ನು ಸುಪ್ರೀಂ ಕೋರ್ಟಿನ ಗಮನಕ್ಕೂ ತೆಗೆದುಕೊಂಡು ಹೋದ್ರು. ಎರಡು ದೇಶಗಳು ಅಂದರೆ ಭಾರತ ಸರ್ಕಾರದ ಅಂದಿನ ಕಾಂಗ್ರೆಸ್ ಹಾಗೂ ಶ್ರೀಲಂಕಾ ಸರ್ಕಾರ ಮಾಡಿಕೊಂಡಿದ್ದ ಈ ಒಪ್ಪಂದ ಅಸಂವಿಧಾನಿಕ. ಕಚತೀವು ತಮಿಳುನಾಡಿಗೆ ಸೇರಿದ್ದು ಎಂದು ಬಿಜೆಪಿ ಕಾಂಗ್ರೆಸ್ಸಿನ ತಪ್ಪು ನಿರ್ಧಾರವನ್ನು ತೋರುತ್ತಲೇ ತಮ್ಮ ವಿಚಾರಧಾರೆಯನ್ನು ಎಳೆಯಾಗಿ ಸಾರುತ್ತಿದೆ. ನೆಹರು ಮತ್ತು ಕಾಶ್ಮೀರ, ನೆಹರು ಮತ್ತು ಚೀನಾ, ಹೀಗೆ ನಾನಾ ಅಂಶ. ಈಗ ನೆಹರು ಮತ್ತು ಕಚತೀವು. ಈ ಕಚತೀವು ದ್ವೀಪವನ್ನು ಬಿಜೆಪಿ ಮರಳಿ ಭಾರತಕ್ಕೆ ಸೇರಿಸುತ್ತಾ ಭಾರತ ಹಾಗೂ ಶ್ರೀಲಂಕಾದ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಈ ವಿಚಾರದಿಂದ ಏನಾಗಬಹುದು? ಗೆಳೆಯರೇ, ನಿಮ್ಮ ಮತ ನಿಮ್ಮ ಹಕ್ಕು. ದೇಶ ಕಟ್ಟುವುದಲ್ಲಿ ನಮ್ಮ ಸೇವೆಯೂ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.